ವಿಮಾನ ದುರಂತದ ಬಗ್ಗೆ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಗುಜರಾತ್ ಸಿಎಂ ಭೂಪೇಂದ್ರಗೆ ಅಮಿತ್ ಶಾ ಅವರು ಕರೆ ಕೊಟ್ಟಿದ್ದಾರೆ. ಫೋನ್ ಮಾಡಿ ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಮಿತ್ ಶಾ ಅವರು. ಏನೇನು ಆಗ್ತಾ ಇದೆ ಅನ್ನೋದರ ಬಗ್ಗೆ, ಸಾವಿನ ಸಂಖ್ಯೆ, ಗಾಯಾಳುಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿರುವಂತಹ ಅಮಿತ್ ಶಾ ಅವರು ಅಲ್ಲಿ ಏನಾಗ್ತಿದೆ, ಯಾವ ರೀತಿ ಪರಿಸ್ಥಿತಿ ಅಂತೆ ಏನೇನು ನೀಡಲಿದ್ದಾರೆ ಘಟನಾ ಸ್ಥಳಕ್ಕೆ, ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಎಷ್ಟು ಜನ ಮೃತಪಟ್ಟಿದ್ದಾರೆ, ಏನೇನು ಅನ್ನುವಂತರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂತಾರೆ. ಮಾಹಿತಿಯನ್ನು ಆವಾಗ್ಲಿಂದಲೂ ತಿಳ್ಕೊಳ್ತಾ ಇದ್ದಾರೆ ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿ ಅವರು. ಇನ್ನು 252 ಜನರ ಪೈಕಿ ಪ್ರಯಾಣಿಸ್ತಾ ಇದ್ದಂತಹ ಪ್ರಯಾಣಿಕರಲ್ಲಿ ಬ್ರಿಟಿಷ್ ಪ್ರಜೆಗಳು 53 ಜನ, ಪೋರ್ಚುಗಲ್ ಪ್ರಜೆಗಳು 7 ಜನ ಮತ್ತು ಕೆನಡಾ ಪ್ರಜೆ ಒಬ್ಬರು, ಇನ್ನುಳಿದಂತೆ ಭಾರತೀಯ ಪ್ರಜೆಗಳು 169 ಜನ. ಇದು ಲಂಡನ್ಗೆ ಹೋಗ್ತಾ ಇದ್ದರಿಂದ ಭಾಳಷ್ಟು ವಿದೇಶಿ ಪ್ರಯಾಣಿಕರು ಕೂಡ ಇದರಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದರು. ಅದೇ ರೀತಿ ಗುಜರಾತ್ನ ಮಾಜಿ ಸಿಎಂ ಕೂಡ ಇದರಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದರು. ಅವ್ರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ, ಈಗಾಗಲೇ ಸಾಂತ್ವನಗಳು ಮಹಾಪೂರನೇ ಹರಿದು ಬರ್ತಾ ಇದೆ. ಎಷ್ಟು ಜನ ಅದರಲ್ಲಿ ಜೀವಂತವಾಗಿ ಉಳಿದಿದ್ದಾರೆ ಅನ್ನೋದೇ ನಮಗೀಗ ಬೇಕಾಗಿರುವಂಥದ್ದು. 6 ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ ವೀಕ್ಷಕರೇ. ನಂಬರ್ 1 ದೃಶ್ಯದಲ್ಲಿ ವಿಮಾನ ಪತನ ಆಗ್ತಾ ಇರುವಂತಹ ದೃಶ್ಯಗಳು. ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ, ನಾಟ್ ಇವನ್ 5 ಮಿನಿಟ್ಸ್, 5 ನಿಮಿಷಗಳ ಅಂತರದಲ್ಲೇ ವಿಮಾನ ಪತನ ಆಗಿದೆ. 825 ಅಡಿ ಎತ್ತರಕ್ಕೆ ಹಾರಿದ್ದಷ್ಟೇ ಎಂಜಿನ್ ಫೇಲಿಯರ್ ಆಗಿದೆ ಅಂತ ಪೈಲಟ್ಗೆ ಗೊತ್ತಾಗುತ್ತೆ. ATC ಸೆಂಟರ್ಗೆ ಮಾಹಿತಿಯನ್ನು ಕೊಡ್ತಾರೆ, ಎಂಜಿನ್ನಲ್ಲಿ ಇಶ್ಯೂ ಇದೆ ಅಂತ. ಸೊ ಹೈಟ್ ಗೇನ್ ಆಗೋದಿಲ್ಲ, ಗೊತ್ತಾಯಿತು ನಾವು ಕೆಳಕ್ಕೆ ಇಳಿತಾ ಇದ್ದೀವಿ ಅಂತ, ಇಳಿತಾ ಇದ್ದೀವಲ್ಲ, ಕೆಳಕ್ಕೆ ರಭಸದಿಂದ ಮುನ್ನುಗ್ತಾ ಇದ್ದೀವಿ ಅಂತ. ಮೇಡೆ ಡಿಸ್ಟ್ರೆಸ್ ಕಾಲ್ ಹೋಗುತ್ತೆ ATC ಸೆಂಟರ್ಗೆ. ATC ಸೆಂಟರ್ ರೆಸ್ಪಾಂಡ್ ಮಾಡೋದಕ್ಕಿಂತ ಮುಂಚೆನೇ ವಿಮಾನ ಅಲ್ಲಿರುವಂತಹ ಆ ಪ್ರದೇಶದಲ್ಲಿರುವಂತಹ ಮೆಡಿಕಲ್ ಕಾಲೇಜ್ನ ಬಿಲ್ಡಿಂಗ್ ಮೇಲೆ ಬೀಳುತ್ತೆ. ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಮೇಲೆ ಬೀಳ್ತಾ ಇದ್ದ ಹಾಗೆ ದಟ್ಟ ಕಪ್ಪು ಹೊಗೆ ಆವರಿಸುತ್ತೆ. ಬೆಂಕಿಯ ಜ್ವಾಲೆಯಲ್ಲಿ ಹೊತ್ತಿ ಉರಿತಾ ಇರುತ್ತೆ ಆ ವಿಮಾನ. 2ನೇ ದೃಶ್ಯ, ಎಲ್ಲಿ ವಿಮಾನ ಡಿಕ್ಕಿ ಹೊಡಿತೋ ಆ ಒಂದು ದೃಶ್ಯ. ಇದು BJ ಮೆಡಿಕಲ್ ಕಾಲೇಜ್ ಅಂಡರ್ ಗ್ರ್ಯಾಜುಯೇಟ್ ಹಾಸ್ಟೆಲ್ ಬಿಲ್ಡಿಂಗ್. ಇದು ಈ ಬಿಲ್ಡಿಂಗಿಗೆ ಹೋಗಿ ಆ ವಿಮಾನ ಡಿಕ್ಕಿ ಹೊಡೆಯುತ್ತೆ, ಕ್ರ್ಯಾಶ್ ಆಗುತ್ತೆ. ವಿಮಾನದ ಒಂದು ಭಾಗ ಬಿಲ್ಡಿಂಗ್ನ ಮೇಲ್ಭಾಗದಲ್ಲಿ, ವಿಮಾನದ ಇನ್ನೂ ಕೆಲವು ಭಾಗಗಳು ಬಿಲ್ಡಿಂಗ್ನ ಸುತ್ತಮುತ್ತಲೂ ಚೆಲ್ಲಾಪಿಲ್ಲಿಯಾಗಿ ಬೆಂಕಿಯಲ್ಲಿ ಉರಿತಾ ಕೆಳಗಡೆ ಬೀಳುತ್ತೆ. ಈ ಸಂದರ್ಭದಲ್ಲಿ ಹಾಸ್ಟೆಲ್ನಲ್ಲಿ ಸುಮಾರು 1:30ರಿಂದ 1:50 ಸಮಯ. ಆ ಟೈಮಲ್ಲಿ ಹುಡುಗರು ಊಟ ಮಾಡ್ತಾ ಇರ್ತಾರೆ. ಆ ಮೆಸ್ಸಲ್ಲಿ ದಟ್ಟ ಹೊಗೆ ಆವರಿಸಿ ಕೆಲವರಿಗೆ ಉಸಿರಾಡೋಕ್ಕಾಗೋದಿಲ್ಲ. ಇನ್ನು ಕೆಲವರು ಈ ಒಂದು